ಏನೋ ಹೇಳ್ತಾರೆ ಕಾಣಿಸಲ್ಲ ಸುಂದರ ಎಗರ್ಕಳಪ್ಪಿ ಕೈಯೇ ಒಂದೇ ಫ್ರೇಮಲ್ಲಿ ಅಣ್ಣ ತಂಗಿ ಕೂತವ್ರೆ ಶೋಕಿ ಮಾಡ್ತಾ ಇದ್ದೀನಿ ಅತ್ಯಾಚಾರ ಮೀನಿಂಗ್ ಗೊತ್ತಾರಕ್ಕೆ ನಿಮಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಕೇರ್ ಆಫ್ ಕುಬೇರಮ್ಮ ಆಗ್ಬಿಟ್ಟಿದ್ದಾರೆ. ಝೂಮಲ್ಲಿ ತೋರ್ಸಪ್ಪ. ಲಕ್ಷ್ಮಿ ಮಹಾಲಕ್ಷ್ಮಿ ಏನಿದಾರಮ್ಮ ಇವತ್ತು ನಾವು ಒಂದು ವಿಡಿಯೋ ಶೂಟ್ಗೆ ಒಂದು ಸಂಜಯ್ ಜ್ಯುವೆಲ್ರೀಸ್ ಒಂದು ಬ್ಯೂಟಿಫುಲ್ ಆದಂಥ ಸ್ಟೋರ್ಗೆ ಶೂಟಿಗೆ ಬಂದಿದ್ದೀವಿ. ಸಖತ್ತಾಗಿದೆ ಎಲ್ಲ ಜ್ಯುವೆಲ್ಸ್. ನೀವೇ ನೋಡ್ತಾ ಇರ್ಬೋದು ನಮ್ಮ ಮಿಸ್ ಇಂಡಿಯಾ ನಮ್ಮ ಮಿಸ್ ವರ್ಲ್ಡ್ ಆಗಿದ್ದಾರೆ. ಅಯ್ಯೋ ಅಯ್ಯೋ ಇಷ್ಟೊಂದು ಜ್ಯುವೆಲ್ರಿ ನಾನು ಹಾಕೊಂತೀನಿ ಕಾಣಿಸುತ್ತೆ, ಅದಕ್ಕೆ ಈ ಥರ ಹಾಕೊಂಡು ಶೋಕಿ ಮಾಡ್ತಾ ಇದ್ದೀನಿ. ಕಾಣಿಸಲ್ವಾ? ಗುದ್ಬಿಡ್ತೀನಿ. ನಮ್ಮಮ್ಮ ಫುಲ್ಲು ದೊಡ್ಡ ದೊಡ್ಡ ಒಡವೆ ಹಾಕಿದ್ಕೆ ಫುಲ್ಲು ಅಭ್ಯಾಸ. ನಮ್ಮ ಅತ್ತೆ ದೊಡ್ಡ ದೊಡ್ಡ ಒಡವೆ ಹಾಕಿ ಸುಸ್ತಾಗ್ಬಿಟ್ಟಿದ್ದಾರೆ. ಝೂಮ್ ಮಾಡು ಮೇಡಮ್ನ ಕೇಳ ಅಭಿಪ್ರಾಯ. ಇನ್ನೊಂದು 4 ಲೋಡ್ ಹಾಕ್ಸನ್ಬೇಕಂದು ಹಾಕೊಂತೀಯಾ? ಬೇಡ, ನೀನು ಹಾಕು. ಇಲ್ಲಿ ತಿರ್ಕೊಂಡು ಮಾತಾಡು ಕ್ಯಾಮ್ರಾ ನೋಡ್ಬಿಟ್ಟು. ನನಗೆ ಬೇಡ, ಅವಳೇ ಹಾಕೋತದೆ. ನಾಟಿ ಮೋಡ್ ಫುಲ್ ದೊಡ್ಡ ದೊಡ್ಡ ಒಡವೆ ಕೊಟ್ಟಿದ್ದೀನಿ. ಗರಮ್ ಆಗಿದೆ ಬಟ್ ಚೆನ್ನಾಗಿದ್ದಾರೆ. ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತ. ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ನಾನು ಎಷ್ಟೇ ಇಲ್ಲ. ಶೂಟ್ ಕಂಪ್ಲೀಟ್ ಆಯಿತು. ಭಯಂಕರ ಹೊಟ್ಟೆ ಹಸ್ವಾಗ್ತಿತ್ತು. ಊಟಕ್ಕೆ ಅಂತ ಕರ್ಕೊಂಬಂದ್ರೆ ನಮ್ಮ ದೋಸ್ತ ಮತ್ತೆ ಅವ್ರ ದೋಸ್ತ ಒಳ್ಳೆ ಮದುಮಕ್ಳು ಥರ ನಾಚ್ಕೊಂತಿದ್ರು. ಶೂಟ್ ಮಾಡಿ ಹಲೋ ಫೈನಲಿ ನಮ್ಮ ಶೂಟ್ ಏನಿದೆ ಅದು ಕಂಪ್ಲೀಟ್ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ನಮ್ಮ ಅತ್ತೆಯವ್ರು ನೋಡಿ ಎಲ್ಲ ಗೆಟಪ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಂದು ಗೆಟಪ್, ಕಾಸ್ಟ್ಯೂಮ್, ಜ್ಯುವೆಲ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ವಿಡಿಯೋ ಪೋಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಇನ್ನೇನು ಫ್ಯಾಮಿಲಿ ಇಂಟ್ರಡಕ್ಷನ್. ಸೊ ನಾವು ಬೆಳಗ್ಗೆ ಏನು ವಿಡಿಯೋ ಮಾಡೋದಕ್ಕೆ ಹೋಗಿದ್ವಿ ಆ ವಿಡಿಯೋ ಶೂಟ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ನಮ್ಮ ಮನೆಯಿಂದ ಆ ಲೊಕೇಶನ್ಗೆ ತುಂಬ ಡಿಸ್ಟೆನ್ಸ್ ಇದೆ. ಸೊ ಓಡಾಟನೇ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಫೈನಲಿ ಎಲ್ಲ ಕೆಲಸ ಮುಗಿಸಿ 2 ಅವರ್ ಡೀಪ್ ಸ್ಲೀಪ್ ತೊಗೊಂಡು ಬ್ಯಾಕ್ ಟು ವ್ಲಾಗ್ ಅಂತ ಬಂದಿದ್ದೀವಿ. ಸೊ ಇವಾಗ ನಿಮ್ಮ ಮಾತುಕತೆ ಶುರು ಮಾಡೋಣವಾ? ಇಲ್ಲಿ ನಮ್ಮ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಮೇಡಮ್. ಹೌದು ಮೇಡಮ್ ಜಿ ಬೇಗ ರೆಡಿ ಆಗ್ಬೇಕು. ಯಾಕೆ? ನಿನಗೆ 1 ಅವರ್ ಟೈಮ್ ಕೊಟ್ಟಿದ್ದೀನಿ. ನಾವು 10 ನಿಮಿಷ ರೆಡಿ ಆಯ್ತೀವಿ. ನೀನು 1 ಅವರ್ ನೀನ್ ಮಾಡ್ಕೊಂಡ್ಮೇಲೆ ನಾವು ಬಂದ್ ರೆಡಿ. ಹುಡುಗಿ ನಾನು ಹುಡುಗಿ, ಅದಕ್ಕೆ ನಾವು ಆಂಟಿ 10 ನಿಮಿಷದಲ್ಲೇ ಸಾಕು ಅಂತ ರೆಡಿ ಆಯ್ತೀವಿ. ನಿಮ್ಮಂಗೆಲ್ಲ 10 ಮಿನಿಟ್ಸ್ ಜಾಸ್ತಿ. ನೀನ್ ಎಕ್ಸ್ಪೀರಿಯನ್ಸ್ ಎಷ್ಟು ಫಾಸ್ಟ್ ಇರ್ಬೇಕು ನೀನು. ಅದೇ 10 ನಿಮಿಷ, 1 ಅವರ್ ಇಲ್ಲಿ 10 ನಿಮಿಷ ಇಲ್ಲಿ. ನಾನು ಇನ್ನು ಚಿಕ್ಕ ಹುಡುಗಿ, ನೀನ್ ಆಂಟಿ ಇಲ್ಲ. ನೀನ್ 2 ವರ್ಷದಿಂದ ಮೇಕಪ್ ಮಾಡಕ್ ಬಿಟ್ಟಿರೋದು ನೀನು. ಚಿಕ್ಕ ಹುಡುಗಿ ಎಲ್ಲ ನೀನು. ನಾನೇನು 2 ವರ್ಷದಿಂದ ಮೇಕಪ್ ಮಾಡಿಲ್ಲ. 2 ವರ್ಷದಿಂದ ಅಜೀಬ್ ಮಾಡೋ ಅಂದ್ರೆ ಶಿಕ್ಷಕಲ್ಲೆಲ್ಲ ಅಜೀಬ್ ಮಾಡ್ತೀಯಲ್ಲ. ಆಯ್ತಾ? ಓಕೆ ಹಾಯ್ ಹೇಳು. ಹಾಯ್. ಏನು ಏನು ನಮ್ಮಂದೆ ಅಲ್ಲ, ನಿಮ್ಮಂಗೆ ನಾವು ನನ್ ಗಂಟೆ ರೆಡಿ ಆಗಕ್ ಬರಲ್ಲ ಅಂತ ಹೇಳಿದೆ. ಅಷ್ಟೇ ನೀನ್ ಮಾತಾಡಿಸಲ್ಲ. ನಾವು ಗಂಟೆ ರೆಡಿ ಆದ್ರೆ ಪ್ರಾಡಕ್ಟ್ಸ್ ಅಷ್ಟಿರೋದು ನಮ್ದು. ನಾವು ಆ ಪ್ರಾಡಕ್ಟ್ ಇಲ್ದನೇ ನ್ಯಾಚುರಲ್ ಬ್ಯೂಟಿ ಹೆಂಗಿದೆ ಗಳಗಳಗಳಗಳು ಫಲ ಅಂತಿದೀವಿ. ಅಗಳಗಳು ಏನೋ 51ಗೂ 36ಗೂ ಏನ್ 50 46ಗೂ ಒಂದೇ ಮಾಡಕ್ ಆಗಲ್ಲ. ಏನ್ ನಾನು 51 ಹಂಗಾದ್ರೆ? ಇನ್ನೇನು ನಾನು 51 ಅಲ್ಲ 21. ನೀನು ಸೈಜ್ಗೂ ಏಜ್ಗೂ ಡಿಫ್ರೆನ್ಸ್ ತಿಳ್ಕೊ. ಇನ್ನೊಂದು ಸ್ಪೆಷಾಲಿಟಿ ಇದೆ ಗೈಸ್ ನಮ್ಮ ಅತ್ತೆದು, ಹೇಳ್ತೀನಿ ರೀ. ನಾನೆಲ್ಲ ನೀವೇ ಹೇಳ್ತೀರಾ? ನೀವ್ ಹೇಳ್ಬೇಕು ಅಂತ ಬಂದಿದ್ದೀರಾ, ನೀವೇ ಹೇಳಿ. ಯೋಚನೆ ಮಾಡಿ ಒಂದ್ಸರಿ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಹೇಳಿ. ಎಲ್ಲಾನು ಹೇಳ್ಬೇಕು ಅಂತ ನಿಂತಿರೋರಿಗೆ ಚೆನ್ನಾಗಿರಲ್ಲ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅದೆಲ್ಲ ಆಗಲ್ಲ. 100% ಹೇಳಿ. ಇದೇ ಮಾತು. 200%. ಎಸ್ ಸರಿ ಹೇಳ್ತೀನಿ ಇರು. ಲೆಫ್ಟ್ ಯಾವ್ದು ಹೇಳು? ಎಷ್ಟು ನಿಮಿಷ ಯೋಚನೆ ಮಾಡಿದೆ ಅದನ್ನ? ಮೊದ್ಲೇ ಕೇಳ್ತೀನಿ ಅಂತಲೇ ಪ್ರಿಪೇರ್ ಆಗ್ಬಿಟ್ಟಿದೆ ಅಲ್ಲ ನೀನು. ಸ್ವಲ್ಪ ಮಿಸ್ಟೇಕ್ ಆಗ್ಬಿಡುತ್ತೆ. ಎಡ ಯಾವುದು? ಎಡ. ನೌ ಐ ಆಮ್ ಇಂಟ್ರೊಡ್ಯೂಸಿಂಗ್ ನಮ್ಮ ಭ್ರಾತ
ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲದರಲ್ಲೂ ಪ್ರಪ್ರಥಮ ಬಾರಿಗೆ ಅವ್ರ ಫೇಸ್ನ ನಾನು ತೋರಿಸ್ತಾ ಇದ್ದೀನಿ. ಇವ್ರಿಗೆ ಇಲ್ಲದೇ ಇರೋ ಒಂದು ಆ್ಯಟಿಟ್ಯೂಡ್ ಏನಂದರೆ ಅವ್ರ ಫೇಸ್ ವ್ಯಾಲ್ಯೂ ಮಾಡಿಬಿಟ್ರೆ ಏನೋ ಜಗತ್ ಪ್ರಳಯ ಆಗ್ಬಿಡುತ್ತೆ, ನಾಳೆನೇ ಅವರು ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಕನಸುಗಳಲ್ಲೇ ಬದುಕೋ ಒಂದು ಹುಡುಗನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇವರೇ ನಮ್ಮ ಭ್ರಾತೃಶ್ರೀ. ಸಾಕು ಸರ್, ಮುಸ್ತಫಾ ಆಗಿದ್ದು ಸಾಕು. ನಿಮ್ಮ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಇರೋದೇ 2 ದಿನ. ಎಷ್ಟು ಬಿಲ್ಡಪ್ ಕೊಡ್ತೀಯ, ಮಾತಾಡು. ನನ್ನ ಹೆಸರು ರಾಕೇಶ್ ಅಂತ. ನನ್ನ ಚೈಲ್ಡ್ ಲೇಬರ್ ಆಗಿ ಯೂಸ್ ಮಾಡ್ತವ್ರೆ. ಚೈಲ್ಡ್ ಲೇಬರು ಗೈಸ್, ಇನ್ನೊಂದು ತಿಂಗಳು ಹೋದ್ರೆ 18 ಆಗುತ್ತೆ. 18 ಆಗೋ ಕತ್ತೆ ಇವನು ಚೈಲ್ಡ್ ಲೇಬರ್. ಇವನು ಏನ್ ಚೈಲ್ಡ್ ಲೇಬರ್? ನೀನು ಅತ್ಯಾಚಾರ ಮೀನಿಂಗ್ ಗೊತ್ತಾರಕ್ಕೆ ನಿನ್ಗೆ? ಈಗ ಹೇಳಿ ಸರ್, ಏನದು? ದೌರ್ಜನ್ಯ. ಅವಾಗ್ಲೇ ಏನು ಹೇಳಿದ್ರಲ್ಲ, ಅದೇನ ಹೇಳ್ತೀವಿ, ಹೊಟ್ಟೆ ಹಾಕೋಬಿಡಿ. ಯಾವ ಹೊಟ್ಟೆಗೆ? ರೈಟ್ ಕಿಡ್ನಿಗ ಲೆಫ್ಟ್ ಕಿಡ್ನಿಗ? ಅತ್ತೆದು ಅಳಿಯೊಂದು ಒಂದೇ ಡೈಲಾಗ್, ಹೊಟ್ಟೆಗೆ ಹಾಕೋಬಿಡಿ. ಏನಪ್ಪ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನೇ ಇದು ಮಾಡ್ಬಿಟ್ರೆ ಅಲ್ವಾ? ಓಹೋ, ಎಷ್ಟು ನೋಡಿದ್ರೆ ಹಿಪೋಕ್ರಸಿ ಡಬಲ್. ಏನಪ್ಪ ನೀವು ತಿಳ್ಕೊಂಡಿರೋರು, ನಾವು ತಿಳ್ಕೊಳ್ಳದೆ ಇರೋರು, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವರೇ ನಮ್ಮ ಮಾತೃಶ್ರೀ. ತಮ್ಮ ನಾಮಧೇಯ ಫಸ್ಟ್ ಹಾಯ್ ಹೇಳಿ. ಹಾಯ್. ತಮ್ಮ ನಾಮಧೇಯ? ನನ್ನ ಹೆಸರು ರತ್ನ ಅಂದ್ಬಿಟ್ಟು. ವಾಯ್ಸೇ ಇಲ್ಲ ನೋಡಿ ಗೈಸ್. ಬಾಗಿ ಟೈಮಲ್ಲ ಅಂತ ಅಂತಾಡ್ತಾರೆ. ಯಾಕೋ ಇವಾಗ ಪಾಪು ಆಗ್ಬಿಟ್ಟ. ನಮ್ಮಮ್ಮ ಜೋರಾಗಿ ಮಾತಾಡಮ್ಮ. ನಮ್ಮಮ್ಮ ಫಸ್ಟ್ ಟೈಮ್ ವ್ಲಾಗಲ್ಲಿ ಮಾತಾಡ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮು. ಅದಕ್ಕೆ ಫುಲ್ಲು ಬೇಬಿ ಆಗ್ಬಿಟ್ಟಿದೆ ವಾಯ್ಸ್, ಫುಲ್ ಗಾಬರಿ. ಆರಾಮಾಗಿ ಹೇಳು. ಈಗ ನೀನು ನಮ್ಮಮ್ಮ ಅಂತ ಸತ್ಯ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ. ವಾಟ್ ಈಸ್ ಯುವರ್ ಫೀಲಿಂಗ್? ಏನು ಅನಿಸ್ತಿದೆ ನಿನಗೆ? ಕೇಳದೆ ಒಂದು ನಾನು ಇಷ್ಟು ದಿನ ಅತ್ತೆನ ಅಮ್ಮ ಅಂತ ಅಂತಿದ್ನಲ್ಲ, ಈಗ ನೀನ್ ನಮ್ಮ ಅಮ್ಮ ಅಂತ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ. ನಿನಗೆ ಏನ್ ಅನ್ಸುತ್ತೆ ಈಗ? ಖುಷಿ ಆಗ್ತೈತೆ. ಖುಷಿ ಆಗ್ತಿದೆ ಅಷ್ಟೇನಾ? ಹೌದು. ಸರಿ, ಇಷ್ಟ ದಿನ ನಾನು ಅತ್ತೆನ ಅಮ್ಮ ಅಂತ ವಿಡಿಯೋ ಮಾಡ್ಬೇಕಾದ್ರೆ ನೀ ಹತ್ರ ಯಾರಾದ್ರೂ ಬಂದು ಅವರು ಏನು ಅಮ್ಮ ಮಗಳು ಅಂತ ನಿನ್ ಫ್ರೆಂಡ್ಸ್ ಎಲ್ಲ ನಿನ್ನ ಯಾರಾದ್ರೂ ಮಾತಾಡ್ಕೊಂಡಿರ್ತಾರೆ, ಅಥವಾ ನಿನ್ ಕಣ್ ಮುಂದೆ, ಅಥವಾ ನೀನ್ ನನ್ನ ಜೊತೆ ಇರ್ಬೇಕಾದ್ರೆ ಬೇರೆಯವ್ರು ಬಂದು ಅತ್ತೆನ ನೀವು ಅಮ್ಮ ಮಗಳು ಅಂತ ತಿಳ್ಕೊಂಡು ನಮ್ಮಿಬ್ರನ್ನ ಮಾತಾಡ್ಸ್ತಾ ಇರ್ತಾರಲ್ಲ, ಅವಾಗ ನಿನ್ಗೆ ಏನ್ ಅನಿಸ್ತದೆ? ಬೇಜಾರಾಗ್ತಿತ್ತಾ, ಖುಷಿ ಆಗ್ತಿತ್ತಾ? ನನ್ ಬೇಜಾರಂತ ಏನೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅತ್ತೆ ನನ್ ಮಗಳದು ಮುಖ ಹೋಲಿಕೆ ಒಂದೇ ಇರೋದ್ರಿಂದ ಅವ್ರು ಹಂಗೆ ತಿಳ್ಕೊಳ್ಳಿ, ನಾನು ಒಂದ್ ದಿವಸ ಸತ್ಯ ಹೇಳೋಣ ಅಂತ ತಿಳ್ಕೊಂಡಿದ್ದಿ. ಅಲ್ಲ, ಒಂದ್ ಟೈಮ್ಗಾದ್ರೂ ಅನ್ಸುತ್ತೆ ಅಲ್ವಾ? ಈಗ ನಿನ್ ಮಗಳಮ್ಮ ನಾನು, ಅದೊಂದ್ ಜಲಸಿ ಬಂದೇ ಬರೋದು. ಆತರ ಯಾವಾಗಾರು ಅನ್ಸಿತ್ತೆ ನಿಮ್ಗೆ? ಜಲಸಿ ಅಂತ ಏನಿಲ್ಲಪ್ಪ. ಅಥವಾ ಒಳೊಳಗೆ ನಗ್ತಿದ್ದ? ಒಳೊಳಗೆ ನಗ್ತಿದೆ, ಅದ್ರ ತೋರ್ಸ್ಕೊತಿರ್ಲಿಲ್ಲ ಅಷ್ಟೇ. ಓಕೆ. ರಿಯಾಲಿಟಿಯಲ್ಲಿ ನಮ್ಮಮ್ಮ ಇಷ್ಟೊಂದು ಸಾಫ್ಟ್ ಇಲ್ಲ, ನಮ್ಮಮ್ಮ ಭದ್ರಕಾಳಿ. ಹೇಳು, ನಿನ್ ರಿಯಲ್ ಆಗಿ ತೋರ್ಸು. ಯಾಕೆ ಫುಲ್ ಪಾಪು ಆಗ್ಬಿಡಿದ್ಯಾ ನೀನು? ಎಷ್ಟು ಜೋರಾಗಿ ಮಾತಾಡ್ತೀಯ, ಆರಾಮಾಗಿ ಮಾತಾಡು. ಭದ್ರಕಾಳಿ ಅಂತ ಅನ್ನೋದೇನು, ನಾನು ಕೆಲವೊಂದ್ರಲ್ಲಿ ತುಂಬಾ ಸ್ಟ್ರಿಕ್ಟ್, ಅದರಿಂದ ನಿನ್ಗೆ ಭದ್ರಕಾಳಿ ತರ ಕಾಣಿಸೋದು. ಯಾಕೆ ಅಂತಂದ್ರೆ ನಾನು ಕೆಲವೊಂದ್ರಲ್ಲಿ ಸ್ಮೂತ್ ಆಗಿರ್ತೀನಿ, ಕೆಲವೊಂದ್ರಲ್ಲಿ ಹೊರಟಾಗಿ ಇಟ್ಕೋತೀನಿ. ಯಾಕೆ ಅಂತಂದ್ರೆ ಸ್ಮೂತ್ ಆಯ್ತು. ಓಕೆ, ನೀನ್ ವರ್ಲ್ಡ್ ಓಕೆ. ಫಸ್ಟ್ ನೀನ್ ಯಾವ್ದೆಲ್ಲ ಸ್ಮೂತ್ ಅಂತ ಎಕ್ಸ್ಪ್ಲೈನ್ ಮಾಡಿ ನೋಟ್ ಮಾಡ್ಕೊತೀನಿ ನಾನು. ಯಾವ್ದ್ರಲ್ಲಿ ಸ್ಮೂತ್ ಇದೆಯಾ? ಈಗ ನೀನು ನಮ್ ಕೆಲವೊಂದ್ರಲ್ಲಿ ಸ್ಮೂತ್, ಕೆಲವೊಂದ್ರಲ್ಲಿ ಒಲ್ಟು ಒಂದೇ ಅಲ್ವಾ? ಫಸ್ಟ್ ಆಫ್ ಆಲ್ ನನಗೆ ಯಾವತ್ತೂ ಅಂತಿಲ್ಲ, ನೀನ್ ಯಾವ್ದ್ರಲ್ಲಿ ಸ್ಮೂತ್ ಅಂತ ಹೇಳು. ನಾನು ಓಕೆ, ಇದು ಈ ವಿಚಾರದಲ್ಲಿ ನಮ್ಮಮ್ಮ ಸ್ಮೂತು ಅಂತ ನಾನು ಬರ್ಕೊಂತೀನಿ. ಹೇಳು, ಯಾವ ವಿಚಾರದಲ್ಲಿ ಸ್ಮೂತ್ ಅಂದ್ರೆ ಕೆಲವೊಂದು ಏನೇ ವಿಷಯ ಹೇಳಿದ್ರು ಏನು ಹಿಂದಿರ್ಕೊಂಡು ಮಾತಾಡೋದಿಲ್ಲ. ಹೇಳಿದ್ದು ಏನ್ ಹೇಳ್ತೀಯ ಅದನ್ನ ಕೇಳ್ತೀಯ ನೀನು. ಅದು ನನ್ ಕ್ವಾಲಿಟಿ. ನೀನ್ ಯಾವ್ದ್ರಲ್ಲಿ ಸ್ಮೂತು? ಈಗ ನೀನೇ ಹೇಳಿದ್ರೆ ನಾನು ಜಾಸ್ತಿ ಪ್ರೀತಿ ತೋರಿಸ್ಕೊಂಡ್ರೆ ನೀವು ಹೇಳಿದ ಮಾತು ಕೇಳಲ್ಲ ಅನ್ನೋ ತರ ನನಗೆ ಹಂಗ ಅನ್ಸಿರ್ತದೆ. ಸ್ಟ್ರಿಕ್ಟ್ ಆಗಿದ್ರೆ ನೀವು ಸ್ವಲ್ಪ ಭಯದಿಂದ ಇರ್ತೀರಾ. ಓ ಹಂಗೆ. ಈಗ ಗೊತ್ತಾಯ್ತಲ್ಲ, ಆಲ್ ಇಂಡಿಯಾ ಮದರ್ಸ್ ಆಕ್ಟಿಂಗ್ ಇದೆಲ್ಲ. ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಮಕ್ಳು ನಮ್ಮ ಮಾತು ಕೇಳ್ತಾರೆ, ಜಾಸ್ತಿ ಲವ್ ತೋರಿಸ್ಬಿಟ್ರೆ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು. ಅಯ್ಯೋ, ನನ್ನ ಮನೇಲಿ ಯಾವುದೋ 1, 2, 3 ವಸ್ತು ಅಷ್ಟೇ, ಅದು ಬಿಟ್ಟು ಎಲ್ಲದರಲ್ಲೂ ನನ್ನ ಬಾಡಿ ಡ್ಯಾಮೇಜ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಏನಂತೀಯ? ಅಂದ್ರೆ ಈಗ ನಂಗೆ ಹೊಡಿತಿದ್ದಲ್ಲ ಸಣ್ಣದಕ್ಕೋ ಬೇಜಾರಾಯ್ತಿರ್ಲಿಲ್ವ ನಿಮ್ಗೆ? ಬೇಜಾರಾಗೋದು ಅದ್ರ ತೋರ್ಸ್ಕೊತಿರ್ಲಿಲ್ಲ, ಕಲೀಲಿ ಅನ್ನೋದಕ್ಕೆ ಹೊಡಿತಿದೆ ಅಷ್ಟೇ. ಹಂಗೆ ಸುಮ್ನೆ ಏನು ಹೊಡಿತಿರ್ಲಿಲ್ಲ. ಸುಮ್ನೆ ಹೊಡೆದೆ ಅಂತ ನಾನು ಹೇಳಿಲ್ಲ. ನೀನ್ ಹೊಡಿತ್ಯಾ, ಒಂದೊಂದ್ಸರಿ ನನ್ ತಪ್ಪೇ ಇರಲ್ಲ, ಕನ್ಫ್ಯೂಷನ್ ಹೊಡಿತ್ಯಾ. ಯಾವತ್ತಾದ್ರೂ ಒಂದು ದಿನ ಬಂದು ಆಯ್ತು ಸಾರಿ ಅಂತ ಅಂದಿದ್ಯಾ? ಮನ್ಸಲ್ಲಿ ಮುಂದ್ಕೊಂಡಿರ್ತೀನಿ, ಹೇಳ್ಕೊಳಲ್ಲ, ತೋರ್ಸ್ಕೊಳಲ್ಲ ಅಷ್ಟೇ. ಇನ್ನೊಂದೇನಂದ್ರೆ ಅವಾಗ ಏನ್ ಮಾಡೋದು ತಪ್ಪು ಅಂತ ಗೊತ್ತಾದಾಗ ನಮ್ಮನ್ನ ನಳಕ್ಕೂ ಬಿಡಲ್ಲ, ಉಸಿರು ಅಂತ ಎದುರ್ಸೋದು. ಅವಾಗ ಉಸಿರು ಬಿಟ್ಟ
ಅಂದ್ರೆ ಅಂತ ಎದುರ್ಸೋದು. ಅಳೋದನ್ನ ಹೆದರ್ಸಿದ್ರೆ ನಾವ್ ಅಳೋದನ್ನ ನಿಲ್ಸ್ಬಿಡೋದು. ನೀನ್ ಹತ್ಬಿಟ್ರೆ ಅವಾಗ ನಂಗಳ ಬಂದ್ಬಿಡೋದಲ್ಲ, ಅದಕ್ಕೆ ಅಳಿಸ್ದಂಗೆ. ಫಸ್ಟ್ ಟೈಮ್ ನಮ್ಮಮ್ಮ ಏನೋ ಹೇಳ್ತಾರೆ. ನಾನು ವೇದ ರಾಮಕೃಷ್ಣ. ಸೊ ನಮ್ಮ ಜನಕ ರಾಮಕೃಷ್ಣ ಅವರಿಲ್ಲೇ ಇದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಹೇಳಿ ಹಾಯ್. ಹಾಯ್, ನಮಸ್ಕಾರ. ನಾನೇ ವೇದ ಅವರ ಅಪ್ಪ, ವೇದ ರಾಮಕೃಷ್ಣ. ವೇದ ರಾಮಕೃಷ್ಣ, ನಾನು ಸೊ ಯುವರ್ ರಾಮಕೃಷ್ಣ. ಐ ಆಮ್ ರಾಮಕೃಷ್ಣ. ಎಲ್ಲ ನ್ಯೂಸ್ ಚಾನೆಲ್ಗಳ ನಂಬರ್ 1 ಫ್ಯಾನ್. 24/7 ನ್ಯೂಸ್ ನೋಡೋಣ ಚೆನ್ನಾಗಿ. ಸಮಾಜದ ಆಗು ಹೋಗುಗಳನ್ನು ತಿಳ್ಕೊಬೇಕಂದ್ರೆ ನ್ಯೂಸ್ ನೋಡಲೇಬೇಕು. ಮತ್ತೆ ಅಲ್ಲೊಂದು ಇಲ್ಲೊಂದು ನೋಡ್ಕೊಂಡು ಅದು ಇದು ನೋಡೋಕೆ ನಮ್ಗೆ ಅಭ್ಯಾಸ ಇಲ್ಲ. ಈಗ ನಾನು ರೀಲ್ಸ್ ಮಾಡ್ತಿದ್ನಲ್ಲ, ನಾನು ರೀಲ್ಸ್ ಮಾಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಬಟ್ ನಾನು ರೀಲ್ಸ್ ಮಾಡಿದ್ಮೇಲೆ ಯಾರಾದ್ರೂ ನಿಂಗೆ ಗೊತ್ತಿರೋ ನಿನ್ನ ಫ್ರೆಂಡ್ಸು ಅವರೆಲ್ಲ ನೋಡ್ದಂಗೆ ಹೇಳ್ದಂಗೆ ನಿಂಗೆ ಹೆಂಗೆ ಅನಿಸ್ತಿತ್ತು? ಅಥವಾ ನಾನು ರೀಲ್ಸ್ ಮಾಡ್ಬೇಕಾದ್ರೆ ಯಾರಾದ್ರೂ ನೋಡಿ ತಪ್ಪಾಗಿ ಏನಾದ್ರು ಅಂದ್ಬಿಡ್ತಾರೆ ಅನ್ನೋ ಭಯ, ಟೆನ್ಷನ್ ಏನಾದ್ರು ಇತ್ತ? ಬಟ್ ಎಲ್ಲ ತಂದೆ ತಾಯಿಗೂ ಒಂದು ಮಗಳು ರೀಲ್ಸ್ ಮಾಡೋದನ್ನ ಯಾರು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಈಗ ಏನಾಗುತ್ತೋ ಏನೋ, ಜನ ನೆಗೆಟಿವ್ ಆಗಿ ತಗೋತಾರೋ ಪಾಸಿಟಿವ್ ಆಗಿ ತಗೋತಾರೋ ಅನ್ನೋ ಒಂದು ಎಲ್ಲರೂ ತಂದೆ ಪೇರೆಂಟ್ಸ್ಗೂ ಇದ್ದೇ ಇರ್ತದೆ. ಬಟ್ ಅದು ನನ್ನಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ, ಇತ್ತು. ಅದು ಹೋಗ್ತಾ ಅದು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಜನ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರು, ಅದಕ್ಕೆ ನನಗೂ ಖುಷಿ ಆಯಿತು. ನನ್ನ ಸ್ನೇಹಿತರು ಅವರೆಲ್ಲ ನಿಮ್ಮ ಮಗಳು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ನನಗೆ ತುಂಬಲಾರ್ದ ಭಾಳ ಸಂತೋಷ ಆಯ್ತು. ಈಗ ಅತ್ತೆ ಅಮ್ಮ ಅಂತ ಕರಿತಿದ್ನಲ್ಲ ವಿಡಿಯೋಲಿ, ಯಾರಾದ್ರೂ ಬಂದ್ಬಿಟ್ಟು ನಿನ್ ಮಗಳನ್ನ ನಿನ್ ತಂಗಿ ಕಳ್ಸ್ಬಿಟ್ಟು ಅವ್ರ ಅಮ್ಮ ಮಗಳು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನಿನ್ಗೆ ಏನಾದ್ರೂ ಬೈ ಮಿಸ್ ಆಗಿ ನೆಲಗಿ ತಿದ್ಲಿರ್ತಾರ ನನ್ನ ತಂಗಿ ನನ್ನ ಮಗಳು ಅಂತ? ಬಟ್ ನನ್ನ ಸ್ನೇಹಿತರ ಕಡೆ ನಾ ಧಾರಾವಾಹಿ ಹೇಳ್ಕೊಂಡಿದ್ದೀನಿ, ನಾನೇನು ಅದ್ರಲ್ಲಿ ಮುಚ್ಚುಮರೆ ಮಾಡಿಲ್ಲ. ಬಟ್ ನಿಮ್ಮ ವೀಕ್ಷಕರಿಗೆ ಗೊತ್ತಿಲ್ವೇನೋ, ಬಟ್ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತು. ಒಂದೇ ಫ್ರೇಮಲ್ಲಿ ಅಣ್ಣ ತಂಗಿ ಕೂತವ್ರೆ, ಎಲ್ಲರೂ ನಾನು ನಿನ್ ತರ ನಮ್ಮ ಅತ್ತೆ ತರ ಅಂತ ಹೇಳ್ತಾರಲ್ಲ. ಇವಾಗ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ರಿ, ನಾನು ಯಾರ ಥರ ಅಂತ ನೀವೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಎಲ್ಲ ಒಂದೇ ಫೇಸ್ ಕಟ್ ಬಂದ್ಬಿಟ್ಟಿದೆ ನನಗಿಬ್ಬರದು ಮಿಕ್ಸ್ಡ್ ಫ್ಯೂಷನ್ನು. ಓಕೆ, ಈಗ ಅತ್ತೆ ಯಾವತ್ತೂ ಸರಿ ನನ್ನ ಜೊತೆ ರೀಲ್ಸ್ ಮಾಡ್ತಿದೆ ಅಲ್ಲ, ನಿಂಗೆ ಅನ್ಸುತ್ತೆ ಯಾವತ್ತು ಅತ್ತೆನೂ ಈ ಥರ ಅತ್ತೆಗೆಲ್ಲ ಈ ಥರ ಕೆಪಾಸಿಟಿ ಇದೆ, ಅತ್ತೆನೂ ಈ ಥರ ಮಾಡ್ತಾರೆ, ಶಾಕಿಂಗ್ ಆಗಿತ್ತು ಅಥವಾ ಖುಷಿ ಆಯ್ತು ಅತ್ತೆ ಮಾಡಿದ್ದು? ಖುಷಿ ಆಯ್ತು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಾನು ಹಿಂಗಾಗತ್ತೆ, ಇವಳು ಈ ಥರ ಮಾಡ್ತಾಳೆ, ಈ ಥರ ರೀಲ್ಸ್ ಮಾಡ್ತಾಳೆ ಅಂತ ನನ್ನ ಯಾವತ್ತೂ ನಂಬಿರ್ಲಿಲ್ಲ, ಕನ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಮಾಮೂಲಿ ಮಾಮೂಲಿ ಒಂದು ಮದುವೆ ಆಗಿ ಒಂದು ಮಕ್ಕಳು ಗೃಹಿಣಿ ಆಗಿ ಇದ್ದವಳು, ಅವಳಿಗೆ ಇದ್ರೆಲ್ಲ ತರ ಎಲ್ಲ ಅವಳು ಗೊತ್ತಿರ್ಲಿಲ್ಲ. ನೀನೆಲ್ಲ ಬಿಡು, ಅತ್ತೆನ ಅನ್ಕೊಂಡಿರ್ಲಿಲ್ಲ, ಅದು ಅನ್ಕೊಂಡಿದ್ದ? ಖಂಡಿತ ಅನ್ಕೊಂಡಿರ್ಲಿಲ್ಲ. ಅದ್ರಲ್ಲಿ ಏನು ಅಂದ್ರೆ ನಿನ್ನ ಶ್ರಮ ಐತೆ, ನಿನ್ನ ಶ್ರಮ ಐತೆ, ನಿನ್ನ ಶ್ರಮ ನೀ ಶ್ರಮ ಏನ್ ಪಟ್ಟಿದೀಯ ಅಂತ ಅವಳಿಗೂ ಗೊತ್ತು, ನನ್ಗೂ ಗೊತ್ತು. ಬಟ್ ನೀ ಶ್ರಮದಿಂದ ಅವಳು ಸಪೋರ್ಟ್ ಮಾಡೋಳೆ. ಅವಳು ನೀನ್ ಹೇಳಿದಕ್ಕೆ ತಾಳ್ಮೆಯಿಂದ ಕೇಳಿ ಮಾಡಿದಾಳೆ, ಅವಳು ಸಪೋರ್ಟ್ ಮಾಡೋದು. ತಾಳ್ಮೆನ ಒಂದೊಂದ್ಸಲ ಶೂಟ್ ಮಾಡಬೇಕು ಅನ್ಸೋದು, ಆದ್ರೂ ತಾಳ್ಮೆಯಿಂದ ಕಲಿಬೇಕು. ಇಲ್ಲ, ನೀನ್ ಆಕ್ಚುಲಿ ರೇಡಿಯೋ ಸಿಟಿಲಿ ಇಂಟರ್ವ್ಯೂ ನೀನ್ ಹೇಳೋವರೆಗೂ ನನಗೆ ಗೊತ್ತೇ ಇರ್ಲಿಲ್ಲ ನಾನು ಟ್ರೈನ್ ಮಾಡೋದು ನಿನ್ಗೆ ಸಿಟ್ಟು ಬರ್ಸ್ತಾ ಇರುತ್ತೆ ಅಂತ. ನೀನ್ ಹೇಳ್ಬಿಟ್ಟೆ ಗೊತ್ತ, ಸರಿ ಕೋಪ ಬರ್ಸ್ತಾಳೆ ಬಂದಿ ಅವಾಗ ತಾನೇ ಕ್ಯಾಮರಾ ಮುಂದೆ ನಿಂತ್ಕೊಂಡಾಗ ಡೈಲಾಗ್ ಹೇಳ್ಕೊಡ್ತಾಳೆ. ಅವಾಗ ಹೇಳಿಲ್ಲ, ನೀನ್ ಸರಿಯಾಗಿ ಹೇಳಿಲ್ಲ, ಹಂಗೆ ಹಿಂಗೆ ಅಂತ ನನಗೆ ಕೋಪ ಬಂದ್ಬಿಡೋದು. ಆಯ್ತು, ಈಗ ನಾನು ಸ್ಕ್ರಿಪ್ಟ್ ಕೊಟ್ರೆ ನೀನ್ ಓದ್ತೀಯಾ? ಓದಲ್ಲ, ಮುಂಚೆನೆ ಒಂದ್ ಅರ್ಧ ಅವರ್ ಮುಂಚೆ. ನನಗೆ ಹೆಂಗೆ ಟೈಮ್ ಆಗತ್ ನನ್ಗೆ ಅದು ಯೋಚನೆ ಮಾಡು. ನಿನ್ ಮನೆ ಇರೋದೆಲ್ಲ ನನ್ ಮನೆ ಇರೋದು ಮಾಡ್ಕೊಡ್ಬೇಕು. ನಮ್ಮ ಅತ್ತೆಗೆ ಏನು ಗೊತ್ತಿಲ್ಲ, ನಾನ್ ಸ್ವಲ್ಪ ಹೊತ್ತು ನಮ್ಮ ಅತ್ತೆಗೆ ಎಲ್ಲ ಗೊತ್ತು, ಸಕಲ ಕಲ ವಲ್ಲಭೆ ಜಸ್ಟ್ ಡವ್ ಅಷ್ಟೇ ಇವೆಲ್ಲ. ನಿಮ್ಮ ಆಶೀರ್ವಾದ ಅಯ್ಯೋ ಬಂದ್ರು ಮಹಾಶಯರು ಮಹಾಪ್ರಭು. ಮೈಕ್ ಹಾಕೊಂಡು ಮಾತಾಡಿ. ಹೇಳಿ, ಎಲ್ಲೋಗಿದ್ರಿ? ದೇವಸ್ಥಾನ ಏನ್ ಸಡನ್ ಭಕ್ತಿ? ವಾರನೂ ಹೋಗ್ತೀನಿ, ಗೊತ್ತಿಲ್ವ ನಿನ್ಗೆ? ಏನಪ್ಪ, ಬೆಳಗಿನ ಜಾವ ತಾನೇ ನೀನ್ ಹೋಗ್ತಾ ಇದ್ದಿದ್ದು? ಇವತ್ತೊಂದ್ ಸ್ವಲ್ಪ ಸ್ಪೆಷಲ್. ಓಕೆ, ತಮ್ಮ ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ, ಕುತ್ಕೊಳ್ಳಿ ಆಸೀನರಾಗಿ. ಜರ್ಕೊಳ ಅಣ್ಣ ಬಂದ ಬಟ್ರಾಕಿ. ಇವನಂತೂ ನಮ್ಗೆ ಲೈಫಲ್ಲಿ ಎಲ್ಲ ಡಬ್ಬ ಪೆಡ್ ನೇಮ್ಸ್ ಇರ್ತಾನೆ. ಅವನ ಹೆಸರೇನು? ಬಟ್ರಾಕಿ. ನಾನು ತೂಪ್ರೆ. ನೋಡಿ ಇವಾಗ ಒಂದು ಅಕ್ಕಿ ಅವನನ್ನ ತೂಪ್ರೆ ಅಂತ ಕರೀತಾವನೆ. ನಾನು ಹೇಳಿದ್ನಲ್ಲ ಗೈಸ್ ಲಾಸ್ಟ್ ವಿಡಿಯೋಲೆ, ಫುಲ್ಲು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ. ತುಂಬಾ ಪ್ರೀತಿಯಿಂದ ಇಕ್ಕಿರೋ ಹೆಸರು ನಾವದು. ಏನು ಅದ್ರ ಅರ್ಥ ಏನು ಹೇಳು? ಅರ್ಥ ಎಲ್ಲ ತಿಳ್ಕೊಬಾರ್ದು. ನಿನಗೆ ಗೊತ್ತಾ? ನಿನಗೆ ಅರ್ಥ ಗೊತ್ತಾ? ನೀವು ವಡೆ ಅಂತ ಕರಿತೀವಿ ನೋಡಿ. ವಡೆ ನೀನು
ಫಸ್ಟ್ ಆಫ್ ಆಲ್ ನಿನಗೆ ಗೊತ್ತಾ ಅದ್ರ ಅರ್ಥ ಅವ್ನು ನನ್ನ ತೂಪ್ರೆ ಅನ್ನೋದು ನನ್ನ ಅತ್ತೆ ಎಲ್ಲ ತಿಳ್ಕೊಬೇಡ ಅಂತೀಯಲ್ಲ. ಅರ್ಥ ಯಾಕೆ ತಿಳ್ಕೊತೀಯ? ಪ್ರೀತಿಯಿಂದ ಹೆಸರಿಟ್ಟಿದೀವಿ, ಅದನ್ನ ಕರೆದು ಖುಷಿ ಪಡ್ಕೊ ನೀನು. ನೀನ್ ಇನ್ನೂ ಕೆಡದಾಗ ಹೆಸರಿಡ್ತಿದ್ದೆ, ಕರಿತಿದ್ದೆ ನನ್ನ ಎಷ್ಟು ಮಾಡು. ನಾನು ತುಂಬಾ ಪ್ರೀತಿಯಿಂದ ಕರೀಮು ಆಮೇಲೆ ನಿನ್ಗೆ ತುಂಬಾ ಅದರಿಂದ ಕೋಪ ಬರಂಗ್ ಕಾಣ್ತು. ಅದಕ್ಕೆ ರಿವೆಂಜ್ ತೀಸ್ಕೊಂತ ಇದ್ದೀನಿ. ಇವಾಗ ಡೈಲಾಗ್ ಸರಿಯಾಗಿ ಹೇಳಿದ ರೊಟ್ಟಿ ಅಂತ ಅಂತೀನಲ್ಲ, ರಿವೆಂಜ್ ಅದು. ಆಯ್ತು ಆಯ್ತು ಬಿಡವ, ನಿನ್ ಮಗ ಏನ್ ಮಾಡಿದ್ರು ಸರಿ. ಹಂಗಲ್ಲ, 3 ಮಕ್ಳು ಏನ್ ಮಾಡಿದ್ರು. ಇದು ಚೈಲ್ಡ್, ಚಿಕ್ಕ ವಯಸ್ಸಿನ ನೀನು ಮಾಡ್ತಿರೋ ಒಂದು ಭ್ರಮೆ, ನಮ್ಮ ಭ್ರಮೆ ಬದುಕಕ್ ಬಿಟ್ಬಿಟ್ಟಿದ್ಯಾ. ಬರುತ್ತಷ್ಟೇ, ನಾವೇನಮ್ಮ ಮಾಡೋಣ. ನಿಜ ಮಾತಿನ ಪ್ರಕಾರ ನೀನ್ ಇದ್ಯಾ? ನಾವು ಸಖತ್ತಾಗಿದೀವಪ್ಪ. ನೀನ್ ಬಂದ್ಮೇಲೆ ಕಣ ಅವ್ನು ಮಾತಾಡ್ತಾ ಇರೋದು. ಇಷ್ಟೊತ್ವರೆಗೂ ಕೋಳಿ ಹೇಳ್ದಂಗ ಆಡ್ತಿದ್ದ. ತೋರ್ಸೋ ಏನಿಲ್ಲ ಏನಿಲ್ಲ, ಯಾಕೆ ಏನಾದ್ರು ಹೇಳು. ನೆಕ್ಸ್ಟ್ ಹೇಳು. ಏನ್ ಹೇಳಿ. ನಿಮ್ಮ ಅಕ್ಕ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಏನ್ ಅನಿಸ್ತಿದೆ ನಿಮಗೆ? ಏನು ಅನ್ಸ್ತಾ ಇಲ್ಲ. ಯಾಕೆ ಅನಿಸ್ತಿಲ್ಲ? ಯಾಕಂದ್ರೆ ಎಲ್ಲ ಕೆಲಸ ನನ್ ಕೈಲೇ ಮಾಡಿಸ್ತಿರೋದು. ಏನು ಮಾಡ್ತಿರೋದೇ 2 ದಿನದಿಂದ ಕೆಲ್ಸ ಬರೀ. ಅದಕ್ಕೂ ಮುಂಚೆಯಿಂದ ಮಾಡಿದೀನಿ, ಅದನ್ನ ಲೆಕ್ಕ ತಗೋತಿಲ್ಲ ಅಷ್ಟೇ. ಏನ್ ಮಾಡಿದ್ಯಾ? ಎಡಿಟಿಂಗು ಅವೆಲ್ಲ. ಯಾವೆಲ್ಲ? ಆಮೇಲೆ ರೀಲ್ಸ್ ಯಾವ್ದು ಈಗ ತೋರ್ಸು, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೆಗಿ ಹೇಳ್ತೀನಿ. ಎಷ್ಟೆಲ್ಲ ಗ್ಯಾಪ್ನ ಬೇಜಾರ್ ಮಾಡ್ಸಿದ್ಯಾ? ಶಡ್ಡಪ್, ಇದು ಸುಳ್ಳು, ಶುದ್ಧ ಸುಳ್ಳು. ನಮ್ಮ ಅಪ್ಪನೇ ಸಾಕ್ಷಿ. ಹೇಳಪ್ಪ, ಅವನೇನಾದ್ರು ಮಾಡಿದಾನ? ಈಗ ಒಂದ್ 2 ವಿಡಿಯೋ ಮಾಡೋನೆ ನಾನು. ನೋಡು, ಅವ್ರು ನೋಡ್ದಂಗೆ ನಾವ್ ನೋಡ್ದಿಲ್ದಂಗೆ ಹೆಸರು ಮಾಡಿದೀನಿ. ಅಮ್ಮನೇ ಹೇಳ್ತಾರೆ. ಅಮ್ಮ ಈಗ ಹೇಳು, ಅವ್ನು ನನ್ ವಿಡಿಯೋ ಎಡಿಟ್ ಮಾಡಿದಾನ? ಒಂದೊಂದ್ಸರಿ ಎಲ್ಲಾನು ನಾನ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಏನೊಂದು 1, 2, 3 ಅಷ್ಟೇ ತಾನೆ? ಅಷ್ಟೇ ತಾನೆ? ಅದಕ್ಕಿಂತ ಜಾಸ್ತಿ ಮಾಡಿದಾನ? ಅದೇ ಅವ್ರು ನೋಡಿಲ್ಲ ಅಷ್ಟೇ. ಬಾ ಕೆಲವೊಂದ್ ಮಾಡಿರ್ತಾನೆ ಅಲ್ಲ, ಅವ್ನು ಮಾಡಿರೋದೇ ನನಗ್ 10ಕ್ಕಿಂತ 10 ಅಲ್ಲಮ್ಮ, 6ಗಿಂತ ಜಾಸ್ತಿ ಅವ್ನು ರೀಲ್ಸ್ ಎಡಿಟ್ ಮಾಡಿಲ್ಲ. ಅದು ಎಷ್ಟು ಕಷ್ಟ ಗೊತ್ತಾ ಮಾಡೋದು? ಕಷ್ಟದ ಬಗ್ಗೆ ಮಾತಾಡ್ಬೇಡ ನೀನು. ಕ್ಯಾಶ್ ಬರೀ ಬಂದ್ಬಿಟ್ರಿ ನೋಡ್ರಿ ಸಪೋರ್ಟ್ಗೆ ಆಫ್ ಪೇಮೆಂಟ್ ಆಗಿದೆ. ಇನ್ನ ಆಫ್ ಪೇಮೆಂಟ್ ಚೆಕ್ ಅಲ್ಲ, ಇಲ್ಲ ಕ್ಯಾಶ್ ಪೇಮೆಂಟ್ ಹಾಫ್ ಪೇಮೆಂಟ್ ಆಗಿದೆ. ಇನ್ನ ಅರ್ಧ ಚೆಕ್ ಅಲ್ಲ, ಕ್ಯಾಶ್ ಅಲ್ಲ. ಅವ್ರ ಕಾಲೇಜ್ ಪ್ರಿನ್ಸಿಪಲ್ ನಂಬರ್ ಇದೆ ಅಲ್ವಾ? ಒಂದೊಂದು ಡೈಲಾಗ್ ಸಾಕು. ಅಯ್ಯೋ ಹೇಳ್ಕೊ, ಹೋಗಿ ನೋಡ್ಕೊಳ್ಳೋಣ ಆಮೇಲೆ. ಹೌದಾ? ಯೋಚನೆ ಮಾಡೋದು, ನಿಮ್ ಕ್ಲಾಸ್ ಮೇಟ್ಸ್ ಎಲ್ಲ ನೋಡ್ತಾರೆ. ಎಗರ್ಕಳಪ್ಪಿ. ಎಗರ್ಕಳಪ್ಪಿ ಅಂದಾಗ ಮೂಗ್ ದಪ್ಪ ಮಾಡಿ ಜೂಮ್ ಮಾಡ್ಬಿಡು. ಅದಾಕ್ಬಿಡು. ನೋಡು ಇಷ್ಟ ನೋಡು, ನಗ್ತಿದಾರೆ. ಪ್ರೂಫ್ ಲೈಫ್ ಎಡಿಟ್ ಮಾಡಿದಾಗ ಆ ಎಗರ್ಕಳಿ ಅಂದಾಗ ಡವೆಲ್ಲ ಮಾಡ್ಬೇಡ. ಮಕ್ಕಳು ಇಲ್ವಲ್ಲ ಅದ್ರಲ್ಲಿ. ಆ ಫೋಟೋ ಹಾಕು ಮೂಗ್ ಜೂಮ್ ಮಾಡ್ಬಿಡು. ಎಲ್ಲದಕ್ಕೂ ನಕ್ಕದ್ ಬಿಡು ನನ್ ಮೇಲೆ. ನೀನ್ ಎಲ್ಲ ನಾನ್ ಅಳೋದಲ್ಲ, ನೀನು ಅವ್ರು ನನ್ನ ರೇಗಿಸ್ತಾ ಇದ್ದಾರೆ. ಯಾಕ್ರ ಹುಡ್ಗಿರ್ ರೇಗಿಸ್ತೀರಾ? ಈ ತರ ನಾನು ಪ್ರೊಟೆಕ್ಟ್ ಮಾಡ್ಬೇಕು, ಡಿಫೆಂಡ್ ಮಾಡ್ಬೇಕು ನೀನು. ನೋಡು ನೆಕ್ಸ್ಟ್ ಡೈಲಾಗ್ ಏನ್ ಹೇಳಿ ಅಂತ ಯೋಚನೆ ಮಾಡ್ತಾವೆ. ಹುಡುಗಿ ಕೇಳೋದು ಕ್ಯಾಮ್ರಾ ಹಿಂದೆ ಸಮಾಧಾನ ಮಾಡ್ತೀವಿ, ಕ್ಯಾಮ್ರಾ ಮುಂದೆ ಎಲ್ಲ ಸಮಾಧಾನ. ಕ್ಯಾಮ್ರಾ ಮುಂದೆ ಮಾತ್ರ ನಕ್ ಬಿಡ್ತೀಯಾ? ರೈಟ್ ಯಾವ್ದು ಹೇಳು? ರೈಟ್ ತೋರ್ಸ್ಬೇಡ ನೀನು. ಓಕೆ, ಈಗ ನನ್ ಕೈಲಿ ರೀಲ್ಸ್ ಮಾಡಿಸ್ತಲ್ಲ, ನೀನ್ ಯಾಕೆ ಮಾಡ್ಲಿಲ್ಲ? ನಮ್ಗ ಅವಾಗ ಸಪೋರ್ಟಿವ್ ಇರ್ಲಿಲ್ಲ. ಯಾರು ಸಪೋರ್ಟಿವ್ ಇತ್ತು? ಟೈಮ್ ಇರ್ಲಿಲ್ಲ ಮೇನು ಜಾಸ್ತಿ ನಮ್ಗೆ. ಆಕ್ಚುಲಿ ಎಕ್ವಿಪ್ಮೆಂಟ್ಸ್, ಮೈಕು, ಲೈಟು ಎಲ್ಲಾನು ನೀನೇ ಅಲ್ವಾ ತಗೊಂಡಿದ್ದು? ಐಡಿಯಾನು ನಿಂದೆ ಅಲ್ವಾ? ಯಾಕೆ ನನಗ್ ಮಾಡಕ್ ಹೇಳ್ದೆ? ಎಲ್ಲ ಕೂಡ್ ಬರ್ಬೇಕು ಫಸ್ಟ್ ಮಾಡಕ್ಕೆ. ಮೇನ್ ನನಗೆ ಸಪೋರ್ಟಿವ್ ಆಗಿ ಯಾರು ಇರ್ಲಿಲ್ಲ. ಅದು ನಾವು ಮಾಡಕ್ ಆಗ್ಲಿಲ್ವಲ್ಲ. ಅಟ್ಲೀಸ್ಟ್ ನನ್ ಜೊತೆ ಇರೋರು ಯಾರಾದ್ರೂ ಮಾಡ್ಲಿ, ನಾವ್ ಅಮ್ಮ ಮಾಡ್ಲಿ, ರಾಖಿ ಮಾಡ್ಲಿ, ನೀನಾದ್ರೂ ಮಾಡ್ಲಿ ಅಂತ ಮಾಡುತ್ತಿದ್ದು. ಮಾಡತ್ತೆ ಯಾರೋ ಒಬ್ರು ಮಾಡಿ ಅಟ್ಲೀಸ್ಟ್ ಒಂದ್ ಡಿಜಿಟಲ್, ಇವಾಗ ನಡೀತಿರೋ ಡಿಜಿಟಲ್ ಎರಾದಲ್ಲಿ. ಈಗ ಅತ್ತೆನ ನೀನ್ ನನ್ ಜೊತೆ ರೀಲ್ಸ್ ಮಾಡು ಅಂತ ಹೇಳ್ದೆ ಗೊತ್ತಾ? ಅತ್ತೆ ಮಾಡುತ್ತೆ ಅಥವಾ ಮಾಡ್ತಾರೆ ಅಂತ ಅನ್ನಿಸ್ತಾ ನಿನ್ಗೆ? ನಮ್ಮಮ್ಮಗೆ ಯಾವಾಗಿಂದನೂ ಏನು ಆಸಕ್ತಿ ಜಾಸ್ತಿ ಎಲ್ಲಾದ್ರ ಮೇಲೆ. ಏನು ಕಲ್ಸಿಲ್ಲ ಅವ್ರ ಫ್ಯಾಮಿಲಿ. ಆಕ್ಚುಲಿ ನೀನೇ ಏನೇನೋ ತೋರಿಸಿ ಪಳಾರ್ ಮಾಡ್ಬಿಡಿದ್ಯಾ ಅತ್ತನ. ಅಲ್ಲಿವರೆಗೂ ಪಾಪ ಒಳ್ಳೆ ಹುಡುಗಿ ಆಗಿತ್ತು, ಮತ್ತೆ ಆಮೇಲೆ ರೆಬಲ್ ಲೇಡಿ. ಹಂಗಲ್ಲ, ನೀನ್ ರೆಬಲ್, ಒಳ್ಳೆ ಹುಡುಗಿನ ರೆಬಲ್ ಆಗ್ಬಿಡಿದ್ಯಾ. ಹೇಳೋದು ನಾನ್ ಸರಿ. ಅವ್ರಿಗೆ ಅವಾಗಿಂದಾನು ಆಸಕ್ತಿ ಜಾಸ್ತಿ ಎಲ್ಲಾದ್ರ ಮೇಲೆ. ಚಿಕ್ಕ ವಯಸ್ಸಿಂದ ಓದಕ್ಕಾಗಿಲ್ಲ ಅವರು. ಇವಾಗ ಏನಾದ್ರೂ ಮಾಡ್ಬೇಕು, ನಾನು ಏನಾದ್ರೂ ಮಾಡ್ಬೇಕಾಗಿತ್ತು, ಏನು ಮಾಡ್ಲಿಲ್ಲ. ಏನಾದ್ರೂ ಮಾಡ್ಬೇಕು, ತೋರ್ಸು ಅಂತಂದೆ, ತೋರ್ಸ್ಬಿಟ್ರೆ ಅಷ್ಟೇ. ಫ್ರೆಂಡ್ಸ್ ಎಲ್ಲ ಕೇಳ್ತಾರ, ನಿಮ್ಮಮ್ಮ ರೀಲ್ಸ್ ಮಾಡ್ತಾರೆ? ಎಲ್ಲಾರು ಕೇಳ್ತಾರೆ. ರೀಚ್ ಚೆನ್ನಾಗಿದೆ, ಎಲ್ಲಾರು ಕೇಳ್ತಿದ್ದಾರೆ. ಚೆನ್ನಾಗ್ ಮಾಡ್ತಾರೆ ಕಂಟೆಂಟ್, ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾರೆ. ಚಾನ್ಸ್ ಸಿಗಲ್ವಾ? ಫಸ್ಟ್ ಕ್ವಶನ್ ಕೇಳೋದು, ಎಷ್ಟ್ ಬರ್ತಿದೆ ದುಡ್ಡು? ಎಲ್ಲರೂ ಕೇಳ್ತಾರೆ, ಎಷ್ಟ್ ಬರ್ತಿದೆ ದುಡ್ಡು, ಎಷ್ಟ್ ಬರ್ತಿದೆ? ಎಲ್ಲ ಚೆನ್ನಾಗಿ ದುಡಿತಿದ್ದೀರಾ ಅಲ್ವಾಪ ಅಂತ. ಶ್ರಮ ಪಟ್ಟಿದ್ದಾರೆ, ಕನ್ಸಿಸ್ಟೆಂಟ್ ಆಗಿ ಅವ್ರೆ ದುಡಿತಾರೆ, ಅದ್ರಲ್ಲೇನು ಅಂತ
ಹೇಳ್ತೀನಿ ಅಷ್ಟೇ. ಈಗ ಅಲ್ಲ ನನ್ನ ಅಪ್ರಿಶಿಯೇಟ್ ಮಾಡಲ್ಲ, ಈಗ ನಾನು ಹೇಳ್ಕೊಟ್ಟಿದ್ದೀನಿ ತಾನೆ ಅತ್ತೆಗೆ. ಈಗ ಯಾರು ನೀನು ಕ್ಲಾಸ್ಗೆ ಹೋಗಿದ್ಯಾ, ಡ್ರಾಮಾ ಕಲ್ತಿದ್ಯಾ? ಎಷ್ಟು ದಿನದಿಂದ ಹೋಗಿದ್ದೀನಪ್ಪ? ಎಷ್ಟೋ ದಿನದಿಂದ ಹೋಗಿದ್ಯಾ ನೀನು? ಚಿಕ್ಕ ಹುಡುಗಿ ಕಲ್ತ್ಕೋತೀಯ, ಅವ್ರು ಮಾಡ್ತಿರೋದು ಅದೇ ದೊಡ್ಡ ವಿಷಯ ಅಲ್ಲ. ಗುರು ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ಅವ್ರು ಮಾಡ್ತಾವ್ರೆ ಸರಿ, ಅದೇ ನಾನು ಅದಕ್ಕೆ ಹೇಳ್ಕೊಡ್ತೀನಲ್ಲ, ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡಲ್ವಾ? ತಾಳ್ಮೆ ಬೇಕು ನಿನಗೆ, ತಾಳ್ಮೆ ಇದೆ. ಇನ್ನೊಂದು ಮತ್ತೆ ಕಂಪ್ಲೇಂಟ್ ಮಾಡ್ತಾನೆ. ಮಾಡೋದ್ ಹತ್ತಿತ್ತಾನೆ ಹೇಳ್ಕೊಟ್ರೇನು, ಮಾಡೋದ್ ಹತ್ತಿತ್ತಾನೆ. ಜೈ ಹೇಳ್ರ, ಜೈ ಜೈ ವೇದಕ್ಕಂಗೆ ವೇದಕ್ಕಂಗೆ. ಸೊ ಇಲ್ಲಿಗೆ ನಮ್ಮ ಫ್ಯಾಮಿಲಿ ಇಂಟ್ರಡಕ್ಷನ್ ಆಗಿದೆ. ಕಸಿನ್, ತಮ್ಮಡು, ನಮಸ್ಕಾರ, ಅತ್ತೆ, ಅಪ್ಪಾಜಿ ಅಲ್ಲೇ ಲೈವ್ ನ್ಯೂಸ್ ನೋಡ್ತಾ ಇರ್ಬೋದು ಮೊಬೈಲಲ್ಲಿ ಬಹುಶಃ. ಈಗ ನಮ್ಮ ಮಾತೃಶ್ರೀ ಇಲ್ಲಿ ಎಲ್ಲಮ್ಮ ಎಗ್ ಬಿರಿಯಾನಿ. ನನ್ನ ತಮ್ಮ ನಿನ್ ಮಗ ಅಲ್ಲಾಡ್ಸ್ತಾನೆ ಅಂದೆ, ಅವನೇನು ನಿನ್ ಜೊತೆ ಉತ್ಕೊಂಡು ಅಡ್ಡ ಹೊಡಿತಾನಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಬಿಟ್ಕೊಡೋದಲ್ಲ. ಹಿಪಾಕ್ರಸಿ, ನಮ್ಮ ಮನೆ ತುಂಬ ಎಲ್ಲ ನೀವೇ ಇರೋದು, ಅನ್ಯಾಯ. ತಿರುಗಿ ಸಾಕು, ಲಾಸ್ಟ್ ಒಂದು ಬಾಯ್ ಹೇಳಿ ಸಾಕು. ಎಲ್ಲರಿಗೂ ಬಾಯ್. ಈಗ ಬಾಯ್ ಹೇಳಪ್ಪ. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ನಡೆಯುವಂಥ ಎಲ್ಲ ಥರದ ಅನ್ಯಾಯನ ನೀವು ಇವತ್ತು ಲೈವ್ ಅಲ್ಲ ಒಟ್ನಲ್ಲಿ ನೋಡಿದ್ದೀರಾ. ಕಂಟಿನ್ಯೂ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಂದ್ಸರಿ ಬಾಯ್ ಹೇಳ್ರಪ್ಪ. ಬಾಯ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.